ಯುರೋಪಿಯನ್ನರು ಭಾರತಕ್ಕೆ ಬರಲು ಕಾರಣವಾದಂತಹ ಅಂಶಗಳು, ಬಂದ ಮೇಲೆ ಅವರು ಸ್ಥಾಪಿಸಿದಂತಹ ವ್ಯಾಪಾರ ಕೇಂದ್ರಗಳು, ಇದಕ್ಕಾಗಿ ಅವರು ಮಾಡಿದಂತಹ ಅನೇಕ ಯುದ್ಧಗಳ ಬಗ್ಗೆ ಸಹ ನಾವು ಈ ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಯುರೋಪಿಯನ್ನರು ಭಾರತಕ್ಕೆ ಬಂದಿದ್ದು ವ್ಯಾಪಾರದ ದೃಷ್ಟಿಯಿಂದ. ಅದರ ಮುಂದೆ ಏನಾಗುತ್ತೆ, ಭಾರತದಲ್ಲಿ ಅನೇಕ ರಾಜಮನೆತನಗಳು ಹರಿದು ಹಂಚು ಹೋಗಿದ್ದವು. ಅವರಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ಈ ಸಂದರ್ಭವನ್ನ ಬಹಳ ಯಶಸ್ವಿಯಾಗಿ ಬಳಸಿಕೊಂಡಂತಹ ಬ್ರಿಟಿಷರು ಇಡೀ ಭಾರತವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಸಮರ್ಥರಾಗ್ತಾರೆ. ಈ ಒಂದು ಕಾರ್ಯದಲ್ಲಿ ಬ್ರಿಟಿಷರು ಬಹಳ ಪರಿಣಾಮಕಾರಿಯಾಗಿ ಅನುಸರಿಸಿದಂತಹ ಎರಡು ಮಾರ್ಗಗಳೆಂದರೆ, ಒಂದು ಸಂಧಾನ, ಮತ್ತೊಂದು ಯುದ್ಧ. ಸಂಧಾನ ಮತ್ತು ಯುದ್ಧ ಈ ಎರಡು ಪರಿಣಾಮಕಾರಿ ನಿಯಮಗಳ ಮೂಲಕ ಅಥವಾ ಈ ಎರಡು ಕ್ರಮಗಳ ಮೂಲಕ ಬ್ರಿಟಿಷರು ಭಾರತದ ಮೇಲೆ ತಮ್ಮ ಹತೋಟಿಯನ್ನ ಸಾಧಿಸುವುದರಲ್ಲಿ ಯಶಸ್ವಿಯನ್ನ ಕಾಣ್ತಾರೆ. ಸಂಧಾನ ಅಂದ್ರೆ ಕಾಂಪ್ರಮೈಸ್ ಮಾಡಿಸುವಂಥದ್ದು. ಎರಡು ರಾಜ್ಯಗಳ ನಡುವೆ ಯುದ್ಧದ ಕಾರ್ಮೋಡವನ್ನ ಅಥವಾ ಯುದ್ಧದ ಸನ್ನಿವೇಶವನ್ನ ನಿರ್ಮಾಣ ಮಾಡೋದು ಸಹ ಬ್ರಿಟಿಷರನ್ನೇ. ಯುದ್ಧದ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಸಂಧಾನದ ರೂಪದಲ್ಲಿ ಅಥವಾ ಸಂಧಾನದ ಹೆಸರಿನಲ್ಲಿ ಎರಡೂ ರಾಜ್ಯಗಳ ನಡುವೆ ಮಧ್ಯಪ್ರವೇಶ ಮಾಡಿ ಆ ಎರಡೂ ರಾಜ್ಯಗಳಿಂದ ಅನೇಕ ಪ್ರಮಾಣದ ಅಥವಾ ಅಪಾರ ಪ್ರಮಾಣದ ಲಾಭವನ್ನ ಪಡ್ಕೊಳ್ತಾ ಇದ್ರು. ಎರಡನೇದಾಗಿ ಯುದ್ಧ. ಯಾವಾಗ ಸಂಧಾನ ಕಾರ್ಯವು ಯಶಸ್ವಿ ಆಗ್ತಾ ಇರಲಿಲ್ಲ, ಆಗ ಎರಡು ರಾಜ್ಯಗಳ ನಡುವೆ ಯುದ್ಧದ ಸನ್ನಿವೇಶವನ್ನ ನಿರ್ಮಾಣ ಮಾಡ್ತಾ ಇದ್ರು. ನಿರ್ಮಾಣ ಮಾಡಿ ಒಂದು ರಾಜ್ಯದ ಪರವಾಗಿ ಮತ್ತೊಂದು ರಾಜ್ಯದ ಮೇಲೆ ಹೋರಾಟವನ್ನ ಮಾಡ್ತಾ ಇದ್ರು. ಅಲ್ಲೂ ಸಹ ಅಪಾರ ಪ್ರಮಾಣದ ಲಾಭಾಂಶವನ್ನ ಪಡ್ಕೊಳ್ತಾ ಇದ್ರು. ಹೀಗೆ ಸಂಧಾನ ಮತ್ತು ಯುದ್ಧದ ನಿಯಮಗಳ ಮೂಲಕ ಇಡೀ ಭಾರತದ ಮೇಲೆ ತಮ್ಮ ಹತೋಟಿಯನ್ನ ಹಂತ ಹಂತವಾಗಿ ಬ್ರಿಟಿಷರು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಇಡೀ ಭಾರತವು ಬ್ರಿಟಿಷರ ಅಧೀನಕ್ಕೆ ಬಂದ ಮೇಲೆ ಒಂದು ಹೊಸ ತಲೆನೋವು ಶುರು ಆಗುತ್ತೆ ಬ್ರಿಟಿಷರಿಗೆ. ಏನದಂದ್ರೆ, ಪ್ರತಿಯೊಂದು ರಾಜಮನೆತನವು ತನ್ನದೇ ಆದಂತಹ ಆಡಳಿತ ಮತ್ತು ಕಾನೂನನ್ನ ಅವರು ಫಾಲೋ ಮಾಡ್ತಾ ಇದ್ರು. ಆದ್ರೆ ಹೀಗೆ ವಿಭಿನ್ನವಾದಂತಹ ಆಡಳಿತ ಮತ್ತು ಕಾನೂನನ್ನ ಫಾಲೋ ಮಾಡೋದ್ರಿಂದ ಬ್ರಿಟಿಷರಿಗೆ ಏಕರೂಪದ ಆಡಳಿತವನ್ನ ನೀಡೋದ್ರಲ್ಲಿ ತೊಂದರೆ ಆಗ್ತಾ ಬಂತು. ಇದನ್ನ ಮನಗಂಡಂತಹ ಬ್ರಿಟಿಷರು ಹೇಗಾದ್ರೂ ಮಾಡಿ ಹರಿದು ಹಂಚು ಹೋಗಿರುವಂತಹ ಎಲ್ಲಾ ರಾಜಮನೆತನಗಳನ್ನ ವಿವಿಧ ರೂಪದಲ್ಲಿ ಒಂದೇ ತೆಕ್ಕೆಗೆ ತರಬೇಕನ್ನುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಉದಾಹರಣೆಗೆ, ಎಲ್ಲರಿಗೂ ಏಕರೂಪದ ಶಿಕ್ಷಣವನ್ನ ನೀಡುವುದರ ಮುಖಾಂತರ, ಏಕರೂಪದ ಆಡಳಿತವನ್ನ ನೀಡುವುದರ ಮುಖಾಂತರ, ಏಕರೂಪದ ನ್ಯಾಯಾಂಗ ವ್ಯವಸ್ಥೆಯನ್ನ ನೀಡುವುದರ ಮುಖಾಂತರ, ಹೀಗೆ ಹಲವಾರು ಕ್ರಮಗಳನ್ನ ಕೈಗೊಳ್ಳುವ ಮೂಲಕ ಇಡೀ ಭಾರತಕ್ಕೆ ಒಂದೇ ರೀತಿಯ ಆಡಳಿತವನ್ನ ನೀಡುವುದಕ್ಕೆ ಬ್ರಿಟಿಷರು ಪ್ರಯತ್ನವನ್ನ ಪಡ್ತಾರೆ. ಸೊ ಈ ಒಂದು ಹಂತದಲ್ಲಿ ಹಲವಾರು ಪ್ರಯೋಗಗಳನ್ನ ಸಹ ಅವರು ಮಾಡಬೇಕಾಗುತ್ತೆ. ಆ ಪ್ರಯೋಗಗಳು ಯಾವುವು, ಆ ಒಂದು ಪ್ರಯೋಗಗಳು ಭಾರತ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಅದುವೇ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಮೊದಲನೇದಾಗಿ, ಬ್ರಿಟಿಷರು ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ಸುಧಾರಣೆಗಳನ್ನ ತರುವಂತಹ ನಿಟ್ಟಿನಲ್ಲಿ ಅನೇಕ ಪ್ರಯೋಗಗಳನ್ನ ಮಾಡ್ತಾರೆ. ಮೊದಲನೆಯ ಪ್ರಯೋಗವೇ ನಾಗರಿಕ ಸೇವೆಗಳು. ನಾಗರಿಕ ಸೇವೆಗಳು. ವಿದ್ಯಾರ್ಥಿಗಳೇ, ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಇರಲಿಲ್ಲ. ಆಗ ಇದ್ದಿದ್ದು ಕೇವಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ. ಈ ಕಂಪನಿಯು ತನ್ನ ನೌಕರರಿಗೆ ಆಡಳಿತದ ಸುವ್ಯವಸ್ಥೆಗಾಗಿ, ಆಡಳಿತದ ನಿರ್ವಹಣೆಗಾಗಿ ನೌಕರರನ್ನ ನೇಮಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ನೀಡಿತ್ತು. ಕಂಪನಿಯ ಈ ಒಂದು ನಿರ್ಧಾರದಿಂದ ಅನೇಕ ನೌಕರರು ಬಹಳ ಭ್ರಷ್ಟರಾಗ್ಬಿಡ್ತಾರೆ. ಅಂದ್ರೆ ಕಂಪನಿಗೆ ಬರುವಂತಹ ಲಾಭಾಂಶದಲ್ಲಿ ಅಪಾರ ಪ್ರಮಾಣವಾದ ಹಣವನ್ನ ಲೂಟಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಮನಗಂಡಂತಹ ಬ್ರಿಟಿಷ್ ಸರ್ಕಾರವು, ಅಂದ್ರೆ ಇಂಗ್ಲೆಂಡ್ ನಲ್ಲಿದ್ದಂತಹ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹತೋಟಿಯನ್ನ ಹೊಂದುವಂತಹ ಒಂದು ಉದ್ದೇಶದಿಂದ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಜಾರಿಗೆ ತರುತ್ತೆ. ಈ ರೆಗ್ಯುಲೇಟಿಂಗ್ ಆಕ್ಟ್ ನಲ್ಲಿ ಹಲವಾರು ನಿಯಮಗಳಿದೆ. ಸೊ ಅದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಈ ಒಂದು ನಿಯಮದ ಪ್ರಕಾರ, ರೆಗ್ಯುಲೇಟಿಂಗ್ ನಿಯಮ ಹೆಸರೇ ಹೇಳುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ನಿಯಂತ್ರಣವನ್ನ ಹೇರುವುದು. ಈ ಒಂದು ನಿಯಂತ್ರಣವನ್ನ ಹೇರುವುದರ ಸಲುವಾಗಿ ಅನೇಕ ಅಧಿಕಾರಿಗಳನ್ನ ಬ್ರಿಟಿಷ್ ಸರ್ಕಾರ
ಅಪಾಯಿಂಟ್ ಮಾಡುತ್ತೆ. ಸೊ ಅಂಥದ್ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಸಹ ಒಬ್ಬ. ಬ್ರಿಟಿಷ್ ಸರ್ಕಾರದಿಂದ ನೇಮಕಗೊಂಡಂತಹ ಲಾರ್ಡ್ ಕಾರ್ನ್ವಾಲಿಸ್ ಅಂದ್ರೆ ಗವರ್ನರ್ ಜನರಲ್ ಆಗಿ ನೇಮಕಗೊಂಡಂತಹ ಲಾರ್ಡ್ ಕಾರ್ನ್ವಾಲಿಸ್ ಭಾರತಕ್ಕೆ ಬಂದ ಕೂಡಲೇ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ನಾಗರಿಕ ಸೇವಾ ವ್ಯವಸ್ಥೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್, ಜನರ ಅನುಕೂಲಕ್ಕೆ ತಕ್ಕ ಹಾಗೆ ಅಂದ್ರೆ ಜನರಿಗೆ ಎಲ್ಲ ವ್ಯವಸ್ಥೆಯು ಸಿಗುವ ಹಾಗೆ ಮಾಡುವಂತಹ ಒಂದು ಸಂಸ್ಥೆ. ಸೊ ಅಂತಹ ಒಂದು ನಾಗರಿಕ ಸೇವಾ ವ್ಯವಸ್ಥೆ ಅಥವಾ ಕಾಯ್ದೆಯನ್ನ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ. ಈ ಒಂದು ಜಾರಿಗೆ ತಂದ ಕೂಡಲೇ ಅಧಿಕಾರಿಗಳಿಗೆ ಶಿಕ್ಷಣವನ್ನ ನೀಡಬೇಕಾಗಿತ್ತು. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ಸಹ ಅಪಾಯಿಂಟ್ ಆದ ಕೂಡಲೇ ಒಂದು ವರ್ಷ ಅವರಿಗೆ ಶಿಕ್ಷಣವನ್ನ ನೀಡ್ತಾರೆ. ಶಿಕ್ಷಣ ಅಂದ್ರೆ ಟ್ರೈನಿಂಗ್ ಅಂತ ನೀಡ್ತಾರೆ. ಆ ಒಂದು ಟ್ರೈನಿಂಗ್ ನ ಆಧಾರದ ಮೇಲೆ ಅವರ ಒಂದು ವೃತ್ತಿ ಆರಂಭ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಶಿಕ್ಷಣವನ್ನ ನೀಡುವುದರ ಸಲುವಾಗಿ ಕೋಲ್ಕತ್ತಾದಲ್ಲಿ, ಹಿಂದಿನ ಕಲ್ಕತ್ತಾ ಈಗಿನ ಕೋಲ್ಕತ್ತಾ, ಸೊ ಕೋಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಅನ್ನುವಂತ ಒಂದು ಕಾಲೇಜನ್ನ ನಿರ್ಮಾಣ ಮಾಡ್ತಾನೆ. ಈ ಒಂದು ಕಾಲೇಜ್ನ ನಿರ್ಮಾಣ ಮಾಡುವುದರ ಮುಖಾಂತರ ಅರ್ಹ ಅಭ್ಯರ್ಥಿಗಳಿಗೆ ಶಿಕ್ಷಣವನ್ನ ನೀಡುವುದು ಕಾರ್ನ್ವಾಲಿಸ್ನ ಉದ್ದೇಶ ಆಗಿತ್ತು. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ಗಳಿರ್ತಾರಲ್ವಾ, ಅಂದ್ರೆ ಇತರ ಅಧಿಕಾರಿಗಳಿರ್ತಾರಲ್ವಾ, ಅವ್ರು ಯಾರು ಸಹ ಈ ಒಂದು ಪದ್ಧತಿಗೆ ತಮ್ಮ ಒಪ್ಪಿಗೆಯನ್ನ ಸೂಚಿಸೋದೇ ಇಲ್ಲ, ವಿರೋಧವನ್ನ ವ್ಯಕ್ತಪಡಿಸ್ಬಿಡ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ, 1853ರವರೆಗೂ ಸಹ ಕೇವಲ ಆ ಡೈರೆಕ್ಟರ್ಗಳೇ ಈ ಒಂದು ನಾಗರಿಕ ಸೇವಾ ವ್ಯವಸ್ಥೆಗೆ ಅಗತ್ಯವಾದಂತಹ ಅಭ್ಯರ್ಥಿಗಳನ್ನ ಅಥವಾ ನೌಕರರನ್ನ ಅವರೇ ಆಯ್ಕೆ ಮಾಡ್ತಾ ಇದ್ರು. ಸೊ ಮುಂದೆ ಏನಾಗುತ್ತೆ, ಬ್ರಿಟಿಷರಿಗೆ ಭಾರತೀಯರ ಮೇಲೆ ಅನುಮಾನ ಅನ್ನೋದು ಮೂಡೋದು ಶುರು ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಈ ಜಮೀನ್ದಾರರಾಗಿರಬಹುದು ಅಥವಾ ತಾಲೂಕ್ದಾರ್ಸ್ ಆಗಿರಬಹುದು, ಸೊ ಇವರೆಲ್ಲ ಏನ್ ಮಾಡ್ತಾ ಇದ್ರು, ಬ್ರಿಟಿಷರ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ. ಸೊ ಅವರು ಬ್ರಿಟಿಷರಿಗೆ ನೀಡಬೇಕಾದಂತಹ ಸುಂಕ ಅಥವಾ ರೆವೆನ್ಯೂ ಟ್ಯಾಕ್ಸ್ ಏನಿದೆ, ಸೊ ಅದರಲ್ಲಿ ಅಪಾರ ಪ್ರಮಾಣದ ಹಣವನ್ನ ಲೂಟಿ ಹೊಡಿತಾ ಇದ್ರು. ಇದನ್ನೆಲ್ಲ ಮನಗಂಡಂತಹ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಭಾರತೀಯರೆಲ್ಲರೂ, ಮೂಲ ಭಾರತೀಯ ನಿವಾಸಿಗಳೆಲ್ಲರೂ ಕಡು ಭ್ರಷ್ಟರು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರ. ಸೊ ಇದರಿಂದಾಗಿ ಏನಾಗುತ್ತೆ, ಅನೇಕ ವರ್ಷಗಳ ಕಾಲ, ಅನೇಕ ವರ್ಷಗಳಂದ್ರೆ ಸ್ವಾತಂತ್ರ್ಯ ಸಿಗುವವರೆಗೂ ಸಹ ಭಾರತೀಯರಿಗೆ ಉನ್ನತ ಹುದ್ದೆಯಲ್ಲಿ ಅವಕಾಶ ಅನ್ನೋದೇ ಇರಲಿಲ್ಲ. ಸೊ ಹೀಗೆ ನಾಗರಿಕ ಸೇವೆಗಳಲ್ಲಿ ಕೆಲವು ಅಗತ್ಯ ಬದಲಾವಣೆಗಳನ್ನ ಬ್ರಿಟಿಷರು ಜಾರಿಗೆ ತರ್ತಾರೆ. ಮುಂದೆ ನೋಡೋಣ, ನ್ಯಾಯಾಂಗ ವ್ಯವಸ್ಥೆ. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದಂತಹ ನ್ಯಾಯಾಂಗ ವ್ಯವಸ್ಥೆಯ ಬದಲಾವಣೆಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ಸಂಪೂರ್ಣ ಉತ್ತರ ಭಾರತವು ಮೊಘಲರ ಆಳ್ವಿಕೆಯಲ್ಲಿತ್ತು, ಅದು ನಿಮ್ಗೆಲ್ಲ ಗೊತ್ತಿರೋದ. ಸೊ ಬ್ರಿಟಿಷರು ಏನ್ ಮಾಡ್ತಾರೆ, ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಗಳ ನಂತರ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತರುವುದರ ಮುಖಾಂತರ ಸಂಪೂರ್ಣವಾಗಿ ಮೊಘಲರ ಸಾಮ್ರಾಜ್ಯದ ಮೇಲೆ ತಮ್ಮ ಹತೋಟಿಯನ್ನ ಸಾಧಿಸ್ಬಿಡ್ತಾರೆ. ಅದು ಆರಂಭದಲ್ಲಿ ಕೇವಲ ಆಡಳಿತಕ್ಕೆ ಮಾತ್ರ ಸೀಮಿತವಾಗಿದ್ದಂತ ಅವರ ಅಧಿಕಾರ ಮುಂದೆ ಏನಾಗುತ್ತೆ, ನ್ಯಾಯಾಂಗ ವ್ಯವಸ್ಥೆಗೂ ಸಹ ಹರಡುತ್ತೆ. ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಸಹ ತಾವು ಹಸ್ತಕ್ಷೇಪವನ್ನ ಮಾಡ್ತಾರೆ. ಸೊ ಹೀಗೆ ಮೊಘಲರನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಆ ಮೊಘಲರ ಸಾಮ್ರಾಜ್ಯ ಏನಿದೆ ಅದರಲ್ಲಿ ತಮ್ಮ ಸಂಪೂರ್ಣ ಸಾರ್ವಭೌಮತ್ವವನ್ನ ಬ್ರಿಟಿಷರು ಸಾಧಿಸ್ತಾರೆ. ಸೊ ಇದರಿಂದಾಗಿ ಹಲವಾರು ನ್ಯಾಯಾಂಗ ವ್ಯವಸ್ಥೆಯ ಬದಲಾವಣೆಗಳನ್ನ ನಾವು ಕಾಣಬಹುದು. ಅದ್ಯಾವುದಂದ್ರೆ, ಮೊದಲನೇದಾಗಿ ವಾರನ್ ಹೇಸ್ಟಿಂಗ್ ಜಾರಿಗೆ ತಂದಂತಹ, ಈಗ ಪ್ರಸ್ತುತ ನಾವು ಕೋರ್ಟ್ಗೆ ಹೋದಾಗ ಎರಡು ಬಗೆಯಾದಂತಹ ಕೋರ್ಟ್ಗಳನ್ನ ನೋಡ್ತೇವೆ, ಒಂದು ಕ್ರಿಮಿನಲ್ ಕೋರ್ಟ್ ಮತ್ತೊಂದು ಸಿವಿಲ್ ಕೋರ್ಟ್ ಅಂತ. ಸೊ ಇಂತಹ ನಿಯಮವನ್ನ ಜಾರಿಗೆ ತಂದವನು ವಾರನ್ ಹೇಸ್ಟಿಂಗ್. ಸೊ ಇಲ್ಲಿ ಕೋರ್ಟ್ನಲ್ಲಿ ಎರಡು ಬಗೆಯ ಕೋರ್ಟ್ಗಳನ್ನ ಈತ ಜಾರಿಗೆ ತರ್ತಾನೆ. ಮೊದಲನೇದಾಗಿ ದಿವಾನಿ ಅದಾಲತ್, ನಾಗರಿಕ ನ್ಯಾಯಾಲಯಗಳು ಅಂದ್ರೆ ಸಿವಿಲ್ ಕೋರ್ಟ್. ಎರಡನೇದಾಗಿ ಫೌಜ್ದಾರಿ ಅದಾಲತ್, ಅಪರಾಧ ನ್ಯಾಯಾಲಯಗಳು ಅಂದ್ರೆ ಕ್ರಿಮಿನಲ್ ಕೋರ್ಟ್. ಈ ಬಗೆಯ ಕೋರ್ಟ್ಗಳನ್ನ ಜಾರಿಗೆ ತಂದವನು ವಾರನ್ ಹೇಸ್ಟಿಂಗ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಿವಾನಿ ಅದಾಲತ್, ಸೊ ಇದನ್ನ ಈಗ ಪ್ರಸ್ತುತ ನ್ಯಾಯಾಂಗದಲ್ಲಿ ಅದಕ್ಕೆ ಆದಂತ ಕೆಲವು ವಿಧಿಗಳಿವೆ, ಅದರ ಮೂಲಕ ನ್ಯಾಯವನ್ನ ನೀಡ್ತಾರೆ. ಆದ್ರೆ ಹಿಂದೆ ಆ ರೀತಿ ಆಗಿರ್ಲಿಲ್ಲ. ಸೊ ಬ್ರಿಟಿಷರು ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ನಲ್ಲಿ ನ್ಯಾಯವನ್ನ ಯಾವುದರ ಆಧಾರದ ಮೇಲೆ ನೀಡ್ತಾ ಇದ್ರು ಅನ್ನೋದು ಇಲ್ಲಿ ಬಹಳ ಗಮನ ಹರಿಸಬೇಕಾದಂತಹ ಅಂಶ.
ಮೊದಲನೇದಾಗಿ ದಿವಾನಿ ಅದಾಲತ್. ಇದನ್ನ ಯಾವುದರ ಆಧಾರದ ಮೇಲೆ ನೀಡ್ತಾ ಇದ್ರು ಅಂದ್ರೆ ಹಿಂದೂಗಳ ಧರ್ಮಶಾಸ್ತ್ರಗಳು ಏನಿದೆ ಅದರ ಜೊತೆಗೆ ಮುಸ್ಲಿಮರ ಶರಿಯತ್ ಏನಿದೆ, ಸೊ ಈ ಒಂದು ಎರಡು ಆಧಾರಗಳ ಮೇಲೆ ಅಥವಾ ಎರಡು ಶಾಸ್ತ್ರಗಳ ಆಧಾರದ ಮೇಲೆ ದಿವಾನಿ ಅದಾಲತ್ನಲ್ಲಿ ನ್ಯಾಯವನ್ನ ನೀಡಲಾಗ್ತಾ ಇತ್ತು. ಆದರೆ ಫೌಜ್ದಾರಿ ಅದಾಲತ್ನಲ್ಲಿ ಕೇವಲ ಮುಸ್ಲಿಮರ ಕಾನೂನುಗಳು ಏನಿದೆ ಅದರ ಆಧಾರದ ಮೇಲೆಯೇ ನ್ಯಾಯವನ್ನ ನೀಡಲಾಗ್ತಾ ಇತ್ತು. ಸೊ ಹೀಗೆ ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ಗಳನ್ನ ಜಾರಿಗೆ ತರ್ತಾನೆ ವಾರನ್ ಹೇಸ್ಟಿಂಗ್. ಇಲ್ಲಿ ನಮ್ಮ ಧರ್ಮದ ಆಧಾರದ ಮೇಲೆ ನ್ಯಾಯವನ್ನ ನೀಡ್ತಾ ಇದ್ರು ಸಹ ಈ ಒಂದು ಅಧಿಕಾರಿಗಳೇನಿರ್ತಾರೆ ಅವರು ಯುರೋಪಿಯನ್ನರ ಸಮಕ್ಷಮತೆಯಲ್ಲಿ ಅಥವಾ ಯುರೋಪಿಯನ್ನರ ಮುಂದಾಳತ್ವದಲ್ಲಿಯೇ ನ್ಯಾಯವನ್ನ ನೀಡಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ಸೊ ಮುಂದೆ ನೋಡೋಣ ಪೊಲೀಸ್ ವ್ಯವಸ್ಥೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದೇಶವನ್ನ ಕಾಯುವಂಥವ್ರು ಅಂದ್ರೆ ಪರಕೀಯರ ಒಂದು ದಬ್ಬಾಳಿಕೆಯಿಂದ ಇರ್ಬೋದು ಅಥವಾ ಅವರ ಒಂದು ಆಕ್ರಮಣ ಇದರಿಂದ ಭಾರತವನ್ನ ಕಾಪಾಡುವಂಥವರು ನಮ್ಮ ಸೈನಿಕರು. ಆದ್ರೆ ಆಂತರಿಕ ಕಲಹಗಳನ್ನ ಮಟ್ಟ ಹಾಕ್ಬೇಕಂದ್ರೆ ಅದಕ್ಕೂ ಸಹ ಒಂದು ಬೇರೆಯದೇ ಆದಂತಹ ವ್ಯವಸ್ಥೆ ನಮ್ಮಲ್ಲಿದೆ, ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಅಥವಾ ಪೊಲೀಸ್ ವ್ಯವಸ್ಥೆಯನ್ನ ಭಾರತದಲ್ಲಿ ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ಯಾವಾಗ ಆಂತರಿಕ ಕಲಹಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅವಧಿಯಲ್ಲಿಯೂ ಸಹ ಶುರುವಾಗುತ್ತೆ, ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಸೈನಿಕರ ಮೇಲೆ ಡಿಪೆಂಡ್ ಆಗೋದಕ್ಕೆ ಸಾಧ್ಯವಿಲ್ಲ. ಸೊ ಅದರಿಂದ ಅವ್ರೇನ್ ಮಾಡ್ತಾರೆ, ಒಂದು ಪ್ರತ್ಯೇಕ ನ್ಯಾಯಾಂಗ ವ್ಯವಸ್ಥೆನ ಶುರು ಮಾಡ್ತಾರೆ, ಅದುವೇ ಪೊಲೀಸ್ ವ್ಯವಸ್ಥೆ. ಇದನ್ನ ಜಾರಿಗೆ ತಂದಂತವರು ಲಾರ್ಡ್ ಕಾರ್ನ್ವಾಲಿಸ್. ಒಂದು ಶಿಸ್ತುಬದ್ಧವಾದಂತಹ ಕಾನೂನನ್ನ ಎಲ್ಲೆಡೆ ಜಾರಿಗೆ ತರಲು ಈತ SP ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಜಾರಿಗೆ ತರ್ತಾನೆ, ಅಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿ. ಸೊ ಸಂಪೂರ್ಣ ಒಂದು ರಾಜ್ಯದ ಲಾ ಅಂಡ್ ಆರ್ಡರ್ ಏನಿದೆ ಅದರ ಒಂದು ಜವಾಬ್ದಾರಿಯನ್ನ ಹೊತ್ತಿದ್ದಂತವನು SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅದ್ರ ಜೊತೆಗೆ ಪ್ರತಿಯೊಂದು ಜಿಲ್ಲೆಗಳನ್ನ ಠಾಣೆ ಅಂತ ಅವರು ವಿಭಾಗಿಸ್ತಾರೆ. ಓಕೆ, ಸೊ ಪ್ರತಿಯೊಂದು ಠಾಣೆಗೆ ಕೊತ್ವಾಲರು ಅಂತ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ. ಮುಂದೆ ಚೌಕಿದಾರ, ಈತ ಹಳ್ಳಿಗಳಲ್ಲಿ ಲಾ ಅಂಡ್ ಆರ್ಡರ್ ಅಥವಾ ಕಾನೂನು ವ್ಯವಸ್ಥೆಯನ್ನ ಕಾಪಾಡುವಂತ ಒಂದು ಜವಾಬ್ದಾರಿಯನ್ನ ಚೌಕಿದಾರ ಹೊತ್ತಿರ್ತಾನೆ. ಸೊ ಸಂಪೂರ್ಣವಾಗಿ ಈ ಒಂದು ಹಳ್ಳಿಯಲ್ಲಿ ಕಾನೂನು ವ್ಯವಸ್ಥೆಯನ್ನ ಕಾಪಾಡುವಂತ ಒಂದು ವ್ಯವಸ್ಥೆ ಅಥವಾ ಜವಾಬ್ದಾರಿ ಕೊತ್ವಾಲ ಮತ್ತು ಚೌಕಿದಾರರ ಮೇಲೆ ಇರುತ್ತೆ. ಸೊ ಮುಂದೆ ಏನಾಗುತ್ತೆ, 1857ರ ದಂಗೆಯ ನಂತರ ಈ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಅಪಾರ ಪ್ರಮಾಣದ ಬದಲಾವಣೆ ಉಂಟಾಗುತ್ತೆ. ಇಲ್ಲೂ ಸಹ ಒಂದು ಭ್ರಷ್ಟಾಚಾರ ಅನ್ನುವಂತ ಒಂದು ವ್ಯವಸ್ಥೆ ತಾಂಡವಾಡ್ಬಿಡುತ್ತೆ. ಸೊ ಇದಕ್ಕೋಸ್ಕರ ಬ್ರಿಟಿಷರು ಏನ್ ಮಾಡ್ತಾರೆ, ಇದರ ಪೊಲೀಸ್ ವ್ಯವಸ್ಥೆಯ ಮೇಲೆ ಹತೋಟಿಯನ್ನು ಸಾಧಿಸುವಂತಹ ಒಂದು ಉದ್ದೇಶದಿಂದ ಮ್ಯಾಜಿಸ್ಟ್ರೇಟ್ ಅನ್ನುವಂತ ಒಂದು ಹುದ್ದೆಯನ್ನ ನಿರ್ಮಾಣ ಮಾಡ್ತಾರೆ. ಸೊ ಒಂದು ಮ್ಯಾಜಿಸ್ಟ್ರೇಟ್ ಅನ್ನ ಅಧೀನದಲ್ಲಿಯೇ SP, ಠಾಣೆಗಳು, ಕೊತ್ವಾಲರು, ಚೌಕಿದಾರರು ಇವರೆಲ್ಲರೂ ಸಹ ಮ್ಯಾಜಿಸ್ಟ್ರೇಟ್ ಅನ್ನ ಅಧೀನದಲ್ಲಿಯೇ ತಮ್ಮ ಕಾರ್ಯವನ್ನ ನಿರ್ವಹಿಸಬೇಕಾಗಿರುತ್ತೆ. ಸೊ ಈ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಅನೇಕ ಮಾರ್ಪಾಡುಗಳಾದರೂ ಸಹ ಭಾರತೀಯರನ್ನ ಬ್ರಿಟಿಷರು ಕಾಣುವ ರೀತಿಯಲ್ಲಿ ಅನೇಕ ತಾರತಮ್ಯಗಳಿರುತ್ತೆ ಮತ್ತು ಉನ್ನತ ಹುದ್ದೆಗಳಿಗೆ ಅವರು ಭಾರತೀಯರನ್ನ ಯಾವುದೇ ಕಾರಣಕ್ಕೂ ನೇಮಿಸಕ್ಕೆ ಹೋಗೋದೇ ಇಲ್ಲ. ಸೊ ಹೀಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗುತ್ತೆ. ಸೊ ಕೊನೆಯದಾಗಿ ಸೈನ್ಯ ವ್ಯವಸ್ಥೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬೆನ್ನೆಲುಬಾಗಿದ್ದಂಥದ್ದು ಸೈನ್ಯ ವ್ಯವಸ್ಥೆ. ಬ್ರಿಟಿಷರು ಎಷ್ಟು ಚಾಣಾಕ್ಷರಂದ್ರೆ ಬ್ರಿಟಿಷ್ ಭಾರತದಲ್ಲಿ ಬ್ರಿಟಿಷರ ಸೈನ್ಯ ಇದ್ದಿದ್ದು ಕೇವಲ 40,000 ಮಾತ್ರ, 40,000 ಚಿಲ್ಲರೆ ಇರುತ್ತೆ ಅಷ್ಟೇ. ಆದ್ರೆ ಬ್ರಿಟಿಷ್ ಸರ್ಕಾರವು ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತಮ್ಮನ್ನ ತಾವು ಭಾರತೀಯರಿಂದ ಕಾಯ್ದುಕೊಳ್ಳುವ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಭಾರತೀಯ ಸೈನಿಕರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಸೊ ಇದಕ್ಕೋಸ್ಕರ ಅವರು ಸುಮಾರು 2 ಲಕ್ಷಕ್ಕೂ ಅಧಿಕ ಭಾರತೀಯ ಸೈನಿಕರನ್ನ ತಮ್ಮ ಬ್ರಿಟಿಷ್ ಸೈನ್ಯದಲ್ಲಿ ಇರಿಸ್ಕೊಂಡಿರ್ತಾರೆ. ವಿಪರ್ಯಾಸ ನೋಡಿ, ಒಂದ್ ಕಡೆ ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಮತ್ತೊಂದೆಡೆ ಅದೇ ಭಾರತೀಯ ಸೈನಿಕರಿಂದ ಭಾರತೀಯರ ಈ ದಂಗೆಗಳು ಏನಿದೆ, ವಿರೋಧಗಳೇನಿದೆ ಅದನ್ನೆಲ್ಲ ಬ್ರಿಟಿಷರು ಬಗ್ಗು ಬಡಿತಾ ಇದ್ರು. ಸೊ ಹೀಗೆ ಭಾರತೀಯ ಸೈನಿಕರಿಂದ ಅಪಾರ ಪ್ರಮಾಣದ ಲಾಭವನ್ನ ಪಡ್ಕೊಂಡಂತಹ ಬ್ರಿಟಿಷರು
ಭಾರತೀಯರಿಗೆ ಅನೇಕ ತಾರತಮ್ಯವನ್ನ ಮಾಡ್ತಾರೆ ಈ ಸೈನ್ಯ ವ್ಯವಸ್ಥೆಯಲ್ಲಿ. ಭಾರತೀಯರು ಎಷ್ಟೇ ವರ್ಷಗಳಿಂದ ದುಡಿದರೂ ಸಹ ಆ ಒಂದು ಸೈನ್ಯ ವ್ಯವಸ್ಥೆಯಲ್ಲಿ ಅವರಿಗೆ ಸಿಗುತ್ತಾ ಇದ್ದಂತಹ ಉನ್ನತ ಹುದ್ದೆ ಅಂದ್ರೆ ಸುಬೇದಾರ್, ಕೊನೆಯ ಪೋಸ್ಟ್ ಅದು ಸುಬೇದಾರ್. ಬಹಳಷ್ಟು ಭಾರತೀಯ ಸೈನಿಕರು ಕೂಲಿಗಳಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಪದ್ಧತಿ ಮುಂದೆ 1857ರ ದಂಗೆಗೆ ಕಾರಣ ಆಗುತ್ತೆ. ಇದು ಸಹ ಬ್ರಿಟಿಷರು ಭಾರತದಲ್ಲಿ ತಂದಂತಹ ಒಂದು ಪದ್ಧತಿ, ಸೈನ್ಯ ವ್ಯವಸ್ಥೆ. ಸೊ ಈ ಒಂದು ಅಧ್ಯಾಯದಲ್ಲಿ ಬ್ರಿಟಿಷರು ಭಾರತದಲ್ಲಿ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರುವಂತಹ ಒಂದು ನಿಟ್ಟಿನಲ್ಲಿ ಅನೇಕ ಮಾರ್ಪಾಡುಗಳನ್ನು ಮಾಡ್ತಾರೆ. ಅವುಗಳಲ್ಲಿ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ. ಸೊ ಈ ಒಂದು ವ್ಯವಸ್ಥೆಗಳ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಥ್ಯಾಂಕ್ ಯು. ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ. ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ಸ್